ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆರ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸಿಂಪಲಾಗಿ ಒಂದು ಹುಣಸೆಕಾಯಿ ನೀರು ಗೊಜ್ಜು ನೋಡ್ಕೊಂಬರೋಣವಾ ಹೇಗೆ ಮಾಡೋದು ಅಂತ. ಇಲ್ಲೊಂದು ಕುಕ್ಕರ್ಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಒಂದು ಬಲ್ತಿರುವಂಥ ಅಂದರೆ ದಪ್ಪ ಇರುವಂಥ ಒಂದು 4 ಹುಣಸೆಕಾಯಿನ ತೊಗೊಂಡು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಫಸ್ಟು ಹುಣಸೆಕಾಯಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದರಲ್ಲಿ ನಾರುಗಳನ್ನೆಲ್ಲ ತೆಗೀರಿ, ಅಂದರೆ ಈ ಮುರಿದ್ರೆ ನಾರು ಬರುತ್ತೆ. ಆ ನಾರುಗಳನ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡಿ ತೆಗೆದುಬಿಟ್ಟು ಅದನ್ನು ನಾನೀಗ ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಖಾರಕ್ಕೆ ತಕ್ಕಷ್ಟು ನೀವಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೋದು. ನಾನು ಮುರಿದ್ಬಿಟ್ಟು ಒಂದು 4 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ಈಗ ಲಿಡ್ ಕ್ಲೋಸ್ ಮಾಡಿ ಇದು ಒಂದು 4ರಿಂದ 5 ವಿಷಲ್ ಬರಬೇಕು. ಅಷ್ಟನ್ನು ನಾನಿಲ್ಲಿ ಒಂದು ಒಗ್ಗರಣೆ ಮಾಡ್ಕೊತೀನಿ. ಸೊ ಒಗ್ಗರಣೆಗೆ ಏನೆಲ್ಲ ಬೇಕು ಅಂದರೆ ಸಿಂಪಲಾಗಿ ನಿಮ್ಮ ಮನೇಲಿ ಹೇಗೆ ಸಾರಿಗೆಲ್ಲ ಒಗ್ಗರಣೆ ಹಾಕ್ತಿರೋ ಅದೇ ರೀತಿಯಲ್ಲಿ ಹಾಕ್ಕೊಳ್ಳೋದು. ಒಂದು ಚಿಕ್ಕ ಒಗ್ಗರಣೆ ಬೌಲ್ಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದು ಸ್ವಲ್ಪ ಎಣ್ಣೆ ಕಾಯೋ ತನಕ ವೆಯ್ಟ್ ಮಾಡಿ, ಆ್ಯಸ್ ಯೂಶುವಲ್ ನೀವೆಲ್ಲ ಸಾರಿಗೆ ಹೇಗೆ ಒಗ್ಗರಣೆ ಹಾಕ್ತಿರೋ ಅದೇ ರೀತಿಯಾಗಿ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಇಂಗು ಹೀಗೆ ಸಿಂಪಲಾಗಿ ಒಗ್ಗರಣೆನ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ, ಫಸ್ಟ್ ನಾನು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಇಂಗು ತುಂಬಾ ಇಂಪಾರ್ಟೆಂಟ್ ಇದಕ್ಕೆ. ಇನ್ ಕೇಸ್ ನೀವು ಇಂಗು ತಿನ್ನಲ್ಲ ಅಂದರೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ರೆ ಅಷ್ಟೇ ಘಮ ಕೊಡುತ್ತೆ. ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಅಷ್ಟೇ. ಬೇಕಾದರೆ ನೀವು ಸ್ವಲ್ಪ ಜೀರಿಗೆನ ಹಾಕ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಫ್ಲೇಮ್ನ ಲೋ ಇಟ್ಕೊಳ್ಳಿ, ಯಾಕೆಂದರೆ ಬೇಗ ಹೊತ್ತೋಗ್ಬಿಡುತ್ತೆ. ಅದನ್ನು ನಾನೀಗ ಎತ್ತಿಟ್ಕೊತಾ ಇದ್ದೀನಿ. ಈ ಕಡೆ ಒಂದು ವಿಷಿಲ್ ನಾನೇನು ಮಾಡ್ಕೊಂಡಿಟ್ಟಿದ್ದೆ ಕುಕ್ಕರ್ನ, ಅದು ಬಿಟ್ಟಿದೆ. ಈಗ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹಸಿಮೆಣ್ಸಿನ್ಕಾಯಿ ಮತ್ತು ಹುಣಸೆಕಾಯಿ ಇದೆರಡನ್ನು ನಾನು ಈಗ ಆರ್ಲಿಕ್ಕೆ ಇಡ್ತೀನಿ. ಸ್ವಲ್ಪ ತಣ್ಣ ನೀರನ್ನ ಹಾಕಿಟ್ರೆ ಅಥವಾ ಐಸ್ ವಾಟರ್ನ ಹಾಕಿಟ್ರೆ ಅದು ಬೇಗ ಆರೋಗುತ್ತೆ. ಸೊ ಇದನ್ನು ನಾನು ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಇದರಲ್ಲಿ. ಸೊ ನೀವು ಫ್ರೆಂಡ್ಸ್ ಇದೇ ರೀತಿಯಲ್ಲಿ ಮಾವಿನಕಾಯಿ ಕೂಡ ಮಾಡಬಹುದು, ಅಷ್ಟೇ ಟೇಸ್ಟ್ ಇರುತ್ತೆ. ಬಟ್ ಇದು ಹುಣಸೆಕಾಯಿ ಕುಡಿಲಿಕ್ಕೂ ಸಕ್ಕತ್ತಾಗಿರುತ್ತೆ, ಹಾಗೆ ಅನ್ನಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ತಣ್ಣ ನೀರನ್ನ ಏನಿತ್ತು ಅದನ್ನು ನಾನು ಬಸ್ಕೊಂಡು ಅದರಲ್ಲೇ ಸ್ವಲ್ಪ ನೀರನ್ನು ಇಟ್ಕೊಂಡು ಚೆನ್ನಾಗಿ ಕಿವುಚ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ನಾನು ಯಾವುದೇ ಥರ ಸ್ಮ್ಯಾಶರ್ ಆಗಲಿ ಏನೂ ಯೂಸ್ ಮಾಡ್ತಾಯಿಲ್ಲ. ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊಂಡ್ರೆ ಆ ಹಸಿಮೆಣ್ಸಿನ್ಕಾಯಿದು ಬಿಸಿ ಇರುತ್ತೆ ಫ್ರೆಂಡ್ಸ್, ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಚೆನ್ನಾಗಿ ನಾನು ಕಿವುಚ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀವು ಬೇಕಾದರೆ ತಣ್ಣೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಯಾಕಂದರೆ ಇದು ನೀರು ತಿಳಿಯಾಗಿರೋದ್ರಿಂದ, ಅಂದರೆ ಸಾರು ಥರ ಇರೋದ್ರಿಂದ ಎಷ್ಟು ನೀರು ಹಾಕಿದ್ರೂ ಒಳ್ಳೆಯದೇ ಅಲ್ವಾ. ಹಾಗಾಗಿ ನಾನು ಆಗಲೇ ಬೇಯಿಸಿಟ್ಕೊಂಡಿದ್ದ ನೀರನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಶೇರ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ನೋಡಿ, ಚೆನ್ನಾಗಿ ಕಿವುಚಿರುವಂಥ ನೀರನ್ನ ನಾನಿಲ್ಲಿ ಸೋಸ್ಕೊಂಡು ತೆಗಿತಾ ಇದ್ದೀನಿ. ಆ ಚಲ್ಟ ಅಂದರೆ ಅದು ಗಟ್ಟಿ ಪದಾರ್ಥ ಏನಿರುತ್ತೋ ಅದು ಬೇರೆ ಆಗಬೇಕು, ಆ ನೀರಿನ ಪದಾರ್ಥ ಮಾತ್ರ ಕೆಳಗಡೆ ಬರಬೇಕು. ಒಂದು 2 ನಿಮಿಷ ಆಗುತ್ತೆ ಸೋಸ್ಕೊಳ್ಳೋದು. ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನಿಮಗೆ, ಬಟ್ ನೀಟಾಗಿ ಬರುತ್ತೆ. ಈ ಹುಳಿ ಖಾರ ಕರೆಕ್ಟಾಗಿ ಬಿದ್ದಿದ್ರೆ ಉಪ್ಪು ಬೆಲ್ಲ ನಮ್ಮ ಇಷ್ಟ ಅಲ್ವಾ, ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಇಲ್ಲಿ ಮೆಣಸಿನ್ಕಾಯಿ ಮತ್ತು ಆ ನಾರು ಪದಾರ್ಥ ಹಾಗೆ ಹುಣಸೆಕಾಯಿ ಸಿಪ್ಪೆ ಏನಿದೆ ಅದು ಮಾತ್ರ ಬೇರೆ ಆದರೆ ಸಾಕು. ಹುಣಸೆಕಾಯಿ ಪಲ್ಪ್ ಏನಿದೆ ಅದನ್ನು ನಾನು ವಾಪಸ್ ನೀರಿಗೆ ಹಾಕ್ತಾಯಿದ್ದೀನಿ, ಯಾಕೆ ಅಂದರೆ ಅದರಲ್ಲಿ ತುಂಬಾ ಫ್ರಾಗ್ರೆನ್ಸ್ ಇರುತ್ತೆ. ಹಾಗೆ ನಿಮಗೆ ಹುಣಸೆ ಹಣ್ಣು ಅಂತ ಅಥವಾ ಹುಣಸೆಕಾಯಿ ಅಂತ ಫೀಲ್ ಆಗೋದು ಆವಾಗಲೇ, ಆ ಪಲ್ಪ್ ತಿಂದಾಗಲೇ ಅಲ್ವಾ. ಸೊ ನಾನು ಪಲ್ಪ್ನ ಅದರೊಳಗೆ ವಾಪಸ್ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ನಾನೊಂದು ಅರೌಂಡ್ ಒಂದು 3 ಜನ ಊಟ ಮಾಡೋಷ್ಟು ನಾನು ಸಾರನ್ನ ಮಾಡ್ಕೊಂಡಿದ್ದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತ ಹೋದರೆ ಸಾಕು. ಸೊ ಇದು ನಮ್ಮ ನೀರು ರೆಡಿ ಆಯಿತು, ಅಂದರೆ ಸಾರಿನ ಬೇಸ್ ರೆಡಿ ಆಯಿತು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಬೆಲ್ಲ ಇಷ್ಟ ಇರೋರು ಬೆಲ್ಲ ಹಾಕ್ಕೋಬೋದು, ಇಲ್ಲ ನಮಗೆ ಸಕ್ಕರೆ ಇಷ್ಟ ಆಗುತ್ತೆ ಅಂದರೆ ಸಕ್ಕರೆ ಹಾಕ್ಕೋಬೋದು. ನಾನು ಪ್ರಿಫರ್ ಮಾಡೋದು ಬೆಲ್ಲ ಇಲ್ಲಿ. ಸೊ ನಿಮಗೆ ಸ್ವೀಟ್ನೆಸ್ ಎಷ್ಟು ಬೇಕು ಆ್ಯಕ್ಚುಲಿ ಬೇಕಿದೆ, ಯಾಕಂದರೆ ಹುಳಿ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಸ್ವೀಟ್ ಬೇಕೇ ಬೇಕು ನೋಡಿ. ಅದಾದಮೇಲೆ ಲಾಸ್ಟಿಗೆ ನಾವೇನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀವಲ್ವ, ಆ ಒಗ್ಗರಣೆ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಇಷ್ಟ ಆಗಿಬಿಟ್ರೆ ನಮ್ಮ ಹುಣಸೆಕಾಯಿ ನೀರು ಗೊಜ್ಜು ರೆಡಿ ಆಗುತ್ತೆ. ಟ್ರಸ್ಟ್ ಮಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಮಾತ್ರ. ಈ ಜ್ವರ ಬಂದಾಗ ಕುಡಿಲಿಕ್ಕೆ ಅಲ್ಟಿಮೇಟ್ ಆಗಿರುತ್ತೆ. ಸ್ವಲ್ಪ ಕೆಮ್ಮಾಗ್ಬೋದೇನೋ ಬಟ್ ಪರವಾಗಿಲ್ಲ, ಟೇಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಸೊ ನನಗೆ ಬೆಲ್ಲ ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೊಂದು 3ರಿಂದ 4 ಚಮಚ ಬೆಲ್ಲ ಹಾಕಿದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಸೊ ಇಷ್ಟು ಮಾಡಿಕೊಂಡ್ರೆ ನಿಮ್ಮ ಹುಣಸೆಕಾಯಿ ನೀರು ಗೊಜ್ಜು ರೆಡಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ, ಅಂದರೆ ಸ್ವಲ್ಪ ಟೇಸ್ಟ್ ನೋಡಿದಾಗ ಗೊತ್ತಾಗುತ್ತಲ್ವ ಉಪ್ಪು ಸ್ವೀಟು ಇನ್ನು ಬೇಕು ಬೇಡವೋ ಅಂತ. ಇದನ್ನು ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ. ಈಗ ಎಲ್ಲಂದರೆ ಅಲ್ಲಿ ಹುಣಸೆಕಾಯಿ ಸಿಗೋದು ಸ್ವಲ್ಪ ಕಷ್ಟನೇ, ಬಟ್ ಸಿಕ್ಕರೆ
ಮಿಸ್ ಮಾಡಬೇಡಿ, ಡೆಫಿನೆಟ್ಲಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಬಟ್ ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ಸೊ ನೀವು ಇದೇ ಪ್ರೊಸೀಜರಲ್ಲೇ ಮಾವಿನಕಾಯಿ ಕೂಡ ಹಾಕಿ ಮಾಡ್ಬೋದು, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ತಪ್ಪದೆ ಕಮೆಂಟ್ ಮಾಡ್ತೀರಲ್ವ ಟೇಸ್ಟ್ ಹೇಗಿತ್ತು ಅಂತ. ಮತ್ತೆ ನಾನು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.